ನಮಸ್ಕಾರ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಿ? ನಾನು ಮಾತಾಡ್ತಾರೋ ನಿಮ್ಮ ರಘು ಕನ್ನಡಿಗ. ಗೆಳೆಯರೆ, ಈ ಲಕ್ ಅನ್ನೋದು ಯಾವ ಥರ ಹೆಂಗಾಗುತ್ತೆ, ಆಮೇಲೆ ಗೆರೆ ಅನ್ನೋದು ಯಾವ ಥರ ಎಲ್ಲಕ್ಕೆ ತಿರುಗುತ್ತೆ ಗೆರೆ ಅಂತಿರಲ್ಲ ನೋಡ್ರಿ, ಅದೇ ಅನಿಸುತ್ತೆ ನಮ್ಮ ಆಟೋ ಡ್ರೈವರ್ಗಳ ಕತೆ ಗೆಳೆಯರೆ. ಈ ಪೋಟರ್ನ ನಂಬ್ಕೊಂಡು ಈ ಥರ ಗಾಡಿಗಳಾಗ್ತವೆ, ಲಕ್ಷಾಂತರ ರೂಪಾಯಿ ಗಾಡಿ ಹಾಕಿದ ತಕ್ಕಂತೆ ಬಾಡಿಗೆಗಳು ಕೊಡ್ತಾನೆ. ಒಂದೊಂದು ಸಲ ಅವನಿಗೆ ತಕ್ಕಂತೆ ಅವ್ನು ಇಷ್ಟ ಬಂದಂಗೆ ಬಾಡಿಗೆಗಳು ಕೊಡ್ತಾನೆ ಗೆಳೆಯರೆ. ಏನಾಗುತ್ತೆ ಅಂದರೆ ಇಲ್ಲಿ ಈ ಮಿಡ್ಲ್ ಕ್ಲಾಸ್ ಜನ, ನಮ್ಮ ಮಿಡ್ಲ್ ಕ್ಲಾಸ್ ನಂಬ್ತಾ ಇರೋರು ಮಿಡ್ಲ್ ಕ್ಲಾಸ್ ಜನ ನಾವುಗಳು ಏನು ಮಾಡ್ತೀವಿ ಅಂದರೆ, ಆಸೆಗೆ ಬಾಡಿಗೆ ಕೊಡ್ತೇನೆ ಅಂದ್ಬಿಟ್ಟು ನಮ್ಮ ಆಟೋ ಡ್ರೈವರ್ಗಳೆಲ್ಲ ಅವ್ರ ಹಿಂದೆ ಬೀಳ್ತೀವಿ. ಈ ಥರ ಮಾಡಿ ಅಂತ ಪೋಟ್ರ್ ಅವ್ನು ಫಸ್ಟ್ ಮಾಡ್ದೆ, ನಾವು ಅವನ ಹಿಂದೆ ಬಿದ್ದು ಹಳ್ಳಕ್ಕೆ ಬಿತ್ತು. ಹೆಂಗೋ ದೇವ್ರ ದಯದಿಂದ ಹೆಂಗೋ ಮಾಡ್ಕೊಂಡು ಬಂದು ಈಗ ಕತ್ರಿ ಹೊಡಿತಾವನೆ ಸಾಕತ್ತು ಇಟ್ಟಿದ್ದ ಗೆಳೆಯರೆ. ಈಗ ಪ್ರತಿಯೊಂದು ಬಾಡಿಗೆಯಲ್ಲೂ ಕಮಿಷನ್ ಜಾಸ್ತಿ ತಿಂತಾನೆ. ಅದು ಬಿಟ್ಟರೆ ಗೆಳೆಯರೆ, ಈ ನಮ್ಮಂಥವ್ರು ಸಾಲದಲ್ಲಿ ಸುಳಿ ಹೆಂಗೆ ಸಿಗಾಕೊಳ್ತೀವಿ ಅಂದರೆ, ಗಾಡಿ ಚೆನ್ನಾಗಿದ್ದಿದ್ದು ಗಾಡಿ ರನ್ನಿಂಗ್ ಆಯ್ತಾರ ಗಾಡಿ ದಿನ ಓಡಿಸ್ತಾರೋ ಗಾಡಿಗಳೆಲ್ಲ ರಿಪೇರಿ, ಸಣ್ಣ ಪುಟ್ಟ ರಿಪೇರಿ ಬರ್ತವೆ. ಅದರಲ್ಲೂ ಒಂದೊಂದು ಗಾಡಿಗಳಂತೂ ಕರೆಕ್ಟಾಗಿ ಸರಿಯಾಗಿ ಹೊಡಿತದೆ, 5,000 10,000 ಅಷ್ಟು. ಅದೇ ಥರ ಗೆಳೆಯರೆ, ಈಗ ನನ್ನ ಗಾಡಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತೀರಾ, ಮೊನ್ನೆ ಇದಕ್ಕೆ ಒಂದು ವಾರದ ಹಿಂದೆ ಜಸ್ಟ್ ಪಂಪು ನಾಜಲ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಗೆಳೆಯರೆ. ನಮ್ಮ ಫ್ರೆಂಡ್ಸ್ ಮೆಕ್ಯಾನಿಕ್ ಅವನೇ ಬಂದು ರೆಡಿ ಮಾಡಿಕೊಟ್ಟಿದ್ದ. ಸರಿ ಅಂದ್ಬಿಟ್ಟು ರೆಡಿ ಮಾಡಿಕೊಟ್ಬಿಟ್ಟು ಸದ್ಯಕ್ಕೆ ರೆಡಿ ಮಾಡಿಕೊಟ್ಟಿದ್ದ. ಪಂಪು ನಾಜೆಲ್ಲ ಚೇಂಜ್ ಮಾಡಿ ಎಲ್ಲ ಹೊಸ್ದಾಗಿ ಹಾಕ್ಕೊಟ್ಟ. ಗಾಡಿನೂ ಸ್ಟಾರ್ಟ್ ಆಯಿತು, ಬಾಡಿಗೆನೂ ಹೊಡಿತಾ. ಅದು ಏನೂ ಇಲ್ಲ ಗೆಳೆಯರೆ. ಅದಾದಮೇಲೆ ಬತ್ತ ರನ್ನಿಂಗ್ ಆಯ್ತು, ಮತ್ತೆ ಯಾಕೋ ಹೊಗೆ ಜಾಸ್ತಿ ಆಯಿತು. ಸರಿ ಗೆಳೆಯರೆ, ಸರಿ ಅಂದ್ಬಿಟ್ಟು ನಾನು ಹೋದೆ ಮೆಕ್ಯಾನಿಕ್ ಹತ್ರ, ನೋಡಿದೆ. ಅವನು ಟ್ಯೂನಪ್ ಮಾಡಿಲ್ಲ, ಟ್ಯೂನಪ್ ಮಾಡ್ಕೊಡ್ತೀನಿ. ಟ್ಯೂನಪ್ ಮಾಡಿದ ಗಾಡಿ ಪಿಕಪ್ ಮಾಮೂಲಿ ಸ್ವಲ್ಪ ಕಡಿಮೆನೇ ಇತ್ತು, ಅಡ್ಜಸ್ಟ್ ಆಗುತ್ತೆ ಹೋಗ್ತಾ. ಅದಾದಮೇಲೆ ಇದ್ದಕ್ಕಿದ್ದಂಗೆ ಗಾಡಿ ಫುಲ್ ಡೌನ್ ಆಯಿತು. ಹೊಗೆ ಮಾತ್ರ ಜಾಸ್ತಿ ಬರ್ತಾಯಿದೆ ಸ್ಟಾರ್ಟಿಂಗಲ್ಲಿ, ಬಟ್ ಲಗೇಜ್ ಹಾಕ್ದಾಗ ಮಾಮೂಲಿ ಸ್ಟಾರ್ಟಿಂಗ್ ರನ್ನಿಂಗಲ್ಲಿ ಮಾಮೂಲಿ ಹೊಗೆ ಬರ್ತಾಯಿತ್ತು, ಕಾಣಲ್ಲ. ಆ ಥರ ರನ್ನಿಂಗ್ ಆಗ್ತಾಯಿತ್ತು ಗಾಡಿ. ಅದಾದಮೇಲೆ ಮತ್ತೆ ಏನಾಯಿತು ಅಂದರೆ ಫ್ರೆಂಡ್ಸ್, ಈಗ ನನ್ನ ಗಾಡಿ ಕೇಳಿದಕ್ಕೆ ಇಲ್ಲ ಪಿಕಪ್ಪೇ ಬರ್ತಾಯಿಲ್ಲ ಗಾಡಿ. ಈಗ ಔಟ್ ಸ್ಟೇಷನ್ ಜಾಸ್ತಿ ಬರ್ತಾಯಿತ್ತು, ಔಟ್ ಸ್ಟೇಷನ್ನ ಎತ್ಕೊಳ್ತದೆ. ಅದಾದಮೇಲೆ ಏನು ಮಾಡ್ಕೊಂಡು ಆ ಕಡೆಯಿಂದ ರಿಟರ್ನ್ ಒಂದೊಂದು ಸಲ ಬಾಡಿಗೆ ಸಿಗೋದು, ಇಲ್ಲಾಂದರೆ ಖಾಲಿ ಬರೋದು ಬರ್ತಾಯಿದೆ. ಈಗ ನಿನ್ನೆ ಏನಾಯಿತು ಅಂದರೆ, ತಮಿಳ್ನಾಡು ಬಾಡಿಗೆ ಸಿಕ್ತು ಅಂದ್ಬಿಟ್ಟು ಹತ್ತಿ ಬೆಲೆಗೆ ಹೋದೆ. ಹತ್ತಿ ಬೆಲೆಯಿಂದ ರಿಟರ್ನ್ ಒಂದು ಬಾಡಿಗೆ ಬರಲಿಲ್ಲ. 15 ಕಿಲೋಮೀಟ್ರ್ ಪಿಕಪ್ ಕೊಡ್ತಾ ಇದ್ದಾನೆ. ಅದರಲ್ಲಿ ಪೋಟ್ರ್ ಕಂಪ್ನಿ ಏನು ಮಾಡ್ತಾನೆ, ಪರ್ಫಾರ್ಮೆನ್ಸ್ 75ಇಂದ 80% ಇದ್ದಿದ್ದು ನಂದು ಡೈರೆಕ್ಟು ಬರೀ 4 ಆರ್ಡ್ರ್ ಮಿಸ್ ಮಾಡಿದ್ದಕ್ಕೆ 20% ಬಂದು ಇಳಿಸ್ಬಿಟ್ಟ. ಏಕೆಂದರೆ ಅವ್ನು ಕೊಟ್ಟಿದ್ದ ಆರ್ಡ್ರ್ ಹೋಗಲೇಬೇಕಂತೆ. 15 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದ್ದರೂ ನಾವು ಹೋಗಲೇಬೇಕಂದ್ರೆ. ತಮಿಳ್ನಾಡಿಗೆ ಹೋಗ್ಬೇಕಂದ್ರೆ TPR ಕಟ್ತಾನೆ ಅಂದರೆ ಪೋಟ್ರ್ ಅವ್ರ ಅಪ್ಪ ಕಟ್ತಾನ ಹೇಳಿ, ನೀವೇ ಹೇಳಿ, ಅವರಪ್ಪ ಕಟ್ತಾನ TPನ. ಅದ್ರ ಬೆಲೆ ಅಲ್ಲಿ RTO ಇನ್ಸ್ಪೆಕ್ಟರ್ಗಳಿಗೆ ಬೇರೆ ಕಾಟ. ನಮ್ಮ ಗಾಡಿ ಅಲ್ಲಿ RTO ಅಲ್ಲಿ ತಮಿಳ್ನಾಡು RTO ಈ ಥರ ಸ್ಟಿಕ್ಕರಿಂಗೆಲ್ಲ ಹಾಕೊಂಡ್ರೆ ಎಲ್ಲ ಕಿತ್ತಾಕ್ತಾರೆ. ಅದೂ ಪ್ರಾಬ್ಲಮ್ 3 ವೀಲರ್ದು. ಕೆಲವೊಬ್ಬೊಬ್ರು ಅಂತಾರೆ TPನೇ ಇಲ್ಲ ಫ್ರೀ ಅಂತಾನೆ. ಫ್ರೀ ಇದ್ದವರು ಅಣ್ಣಂದಿರ ನಾನು ನಿಮ್ಮ ಜೊತೆ ಬರ್ತೀನಿ, ಅದು ಯಾವ ಕಡೆಯಿಂದ ಫ್ರೀ ಹೋಗ್ತೀರಾ ಹೋಗಿ ತೋರಿಸ್ಕೊಡ್ರಿ ಗೈಸ್. ಅದಾದಮೇಲೆ ಗಾಡಿ ಹೆಂಗೆ ಕೈ ಕೊಡುತ್ತೆ ನಮ್ಮ ಮಿಡ್ಲ್ ಕ್ಲಾಸ್ ಸಾಲದಲ್ಲಿ ಸುಳಿ ಸಿಗೋಗಳು ಡ್ರೈವರ್ಗಳು, ಮನೆಯವ್ರಿಗೆ ಗೊತ್ತಾಗಲ್ಲ. ಹೆಂಗೆ ಆಗುತ್ತೆ ಗೊತ್ತಾ, ತಲೆನೋವು ಆಗುತ್ತೆ ಗೈಸ್. ಈಗ ಅವತ್ತೊಂದು ದಿನ ಸಡನ್ಲಿ 4,000 ರೂಪಾಯಿ, 4ರಿಂದ 5,000 ರೂಪಾಯಿ ಬೇಕು ಆಯಿಲೆಲ್ಲ ಚೇಂಜಿಂಗ್ ಅಂದರೆ ಎಲ್ಲ ಆಗುತ್ತೆ ಹೇಳಿ. ಬೆಳಗ್ಗೆ 2 ಬಾಡಿಗೆ ಹೊಡ್ಕೊಂಡು 600 ರೂಪಾಯಿ ಹೊಡ್ಕೊಂಡು ಬಂದೆ ಗೈಸ್. ಈಗ ಮನೇಲಿ ಗೊತ್ತಾದರೆ, ಮನೇಲಿ ಇದ್ದಿದ್ದೇ ಇವ್ನು ಗೋಳು ಅಂತ ನಮ್ಮ ತಂದೆ ತಾಯಿ ಮದುವೆ ಆಗಿರ್ತಾರೆ, ಅವ್ರಿಗೆಲ್ಲ ಗೊತ್ತು. ಇವ್ನು ಇದ್ದಿದ್ದೆ ಮೂರು ಕಾಸಿಲ್ಲ, ಬಿಸ್ನೆಸ್ ಇಲ್ಲ, ಯಥಾಸ್ಥಿತಿ. ಇವ್ನು ಹಳೆ ಪುರಾಣ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಅಂದರೆ. ಬಟ್ ನಮ್ಮ ಡ್ರೈವರ್ಗಳ ಕಷ್ಟ ಮನೆಯವರಿಗೆ ಯಾರಿಗೂ ಹೇಳೋಕ್ಕಾಗಲ್ಲ ಗೈಸ್. ಅದು ನಮ್ಮ ತಂದೆ ತಾಯಿಗಳು ಇರ್ಬೋದು, ನಮ್ಮ ಮೇಡಮ್ಮ, ನಮ್ಮ ಮಿಸ್ಸಸ್ ಅವ್ರುಗಳು ಇರ್ಬೋದು, ಎಲ್ಲರಿಗೂ ಅಷ್ಟೇ. ಬಟ್ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ಇಲ್ಲಿ ನಮಗೆ ಸಾಲದ ಸುಳಿ. ಗಾಡಿ ರಿಪೇರಿಗೋಸ್ಕರ ಬೇರೆಯವ್ರ ಹತ್ರ ಕೈ ಹೊಡ್ತೀವಿ, ಅದನ್ನು ತೀರ್ಸೋಕೆ ಇನ್ನೊಬ್ರ ಹತ್ರ ಕೈ ಹಾಕ್ತೀವಿ. ಅದು ಈಗ ಮೊನ್ನೆ ಅದನ್ನು ನಮ್ಮ ಫ್ರೆಂಡ್ ಹೆಂಗೋ ಕೊಟ್ಟ. ಅದಾದಮೇಲೆ ಅವ್ನಿಗೆ ಇನ್ನೂ ಕೊಟ್ಟಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ನನ್ನ ಫ್ರೆಂಡು ಕೇಳಿಲ್ಲ ಇನ್ನೂ ಕೊಡುವ ಮಚ್ಚ ಅಂತ. ಯಾಕೆಂದರೆ ಅವ್ನಿಗೂ ಗೊತ್ತು ಬಾಡಿಗೆ ಇಲ್ಲ, ಗಾಡಿ ಕೆಟ್ಟೋಗಿದೆ ಅವನು ಅಂತ. ಈಗ ಅದಾದಮೇಲೆ ನಮ್ಮ ಮೆಕ್ಯಾನಿಕ್ ಏನಂತದಾನೆ ಅಂದರೆ, ಈಗ ನೆನ್ನೆ ಪಿಕಪ್ಪೇ ಇಲ್ಲ ಗಾಡಿ, ಏನು ಮಾಡಲಿ, ಮತ್ತೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಬೆಳಗ್ಗೆಯಿಂದ ಒಂದು 5 ಕಿಕ್ ಕುಡಿಬೇಕು ಗಾಡಿಗೆ, 5ರಿಂದ 6 ಕಿಕ್ ಆದಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಹೊಗೆ ಸಿಕ್ಕಾಪಟ್ಟೆ ಬರುತ್ತೆ ರನ್ನಿಂಗಲ್ಲಿ, ಅಂದರೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಗಾಡಿ ನಾರ್ಮಲ್ ಆಗಿರುತ್ತೆ. ಮತ್ತು 1 ಅವರ್ ಬಿಟ್ಟು ಸ್ಟಾರ್ಟ್ ಮಾಡಿದಾಗ ಮಾಮೂಲಿ ಏನೋ ಒಂಥರ ಸಿಗಾಕೊಳ್ಳೋಂಗೆ ಆಗುತ್ತೆ. ಅವನಂದ ನಮ್ಮ ಮೆಕ್ಯಾನಿಕ್ಕು ಪಿನ್ ಹೋಗಿರುತ್ತೆ ಒಳಗಡೆ, ರಿಂಗು ಬಂದರೆ ಪಿಸ್ಟಿನ್ ನೋಡಬೇಕು. ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಗೆಳೆಯರೆ, ಎಷ್ಟು ಹೇಳಿರ್ಬೋದು ಹೇಳ್ರಿ ನಮ್ಮ ಮೆಕ್ಯಾನಿಕ್ಕು? 18,000 ಆಗುತ್ತೆ ಅಂದರು. ಬೈ ಚಾನ್ಸ್ ಅದೇನಾರು ರಿಂಗ್ ಚೆನ್ನಾಗಿದ್ರೆ 8,000 ರೂಪಾಯಿ ಆಗುತ್ತೆ. ರಿಂಗ್ ಪಿಸ್ಟಿನ್ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ಟಿದ್ರೆ ಬೇರೆ ಚೇಂಜ್ ಮಾಡೋದು 18,000 ರೂಪಾಯಿ ಆಗುತ್ತೆ.
ನೋಡಿ ಫ್ರೆಂಡ್ಸ್, ಈಗ 18,000 8,000 ನಾವು ಏನಾದ್ರು ಅಡ್ಜಸ್ಟ್ ಮಾಡೋಕ್ಕೆ ಹೋಗಿ ಬೇರೆಯವ್ರ ಹತ್ರ ಕೈ ಹೊಡಿತು, ವಿಧಿ ಇಲ್ಲ. ಮನೆಯವ್ರಿಗೆ ಹೇಳೋಕ್ಕಾಗಲ್ಲ, ಮನೆಯವ್ರಿಗೆ ನಮ್ಗೆ ಹೇಳ್ಬೇಕಿತ್ತು. ಅವ್ರು ಏನು ಮಾಡಿಕೊಡ್ತಾರೆ ಪಾಪ ಹೇಳಿ? ಈಗ ನಮ್ಮ ಮೇಡಮ್ ನಮ್ಮ ಮಿಸ್ಸಸ್ಗೆ ಹೇಳಿದ್ರೆ ನಮ್ಮ ಏನು ಮಾಡಿಕೊಡ್ತಾರೆ ಪಾಪ? ಕಷ್ಟ ಇದೆ ಮನೇಲಿ ಪಾಪ. ನಾವು ಕೊಡೋದ ಪುಡ್ಕೋಸಿ 500-600 ರೂಪಾಯಿಲಿ ಹೆಂಗಾಗುತ್ತೆ ಜೀವನ ನಮ್ಮವು ಹೇಳಿ ಗೆಳೆಯರೆ. ಅದಾದಮೇಲೆ ಮತ್ತೆ ಏನು ಪ್ರಾಬ್ಲಮ್ ಅಂದರೆ ಅದನ್ನು ತೀರ್ಸೋಕೆ ಇನ್ನೊಬ್ರ ಹತ್ರ ಕೈ ಹಾಕ್ತೀವಿ. ಈಗ ನನ್ನ ಮನೇಲಿ ನಾನು ಹೇಳಿಲ್ಲ, ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಅವಳು ವಿಡಿಯೋ ನೋಡ್ತಾಳೆ ನನ್ನ ವಿಡಿಯೋ ಗೈಸ್. ಅದಾದಮೇಲೆ ಪ್ರತಿಯೊಂದು ಬಾಡಿಗೆನೂ ಹೊಡಿಯೋಕ್ಕಂತ ಇಷ್ಟಪಡ್ತೀವಿ ಪೋಟ್ರಲ್ಲಿ, ಕಷ್ಟನೋ ಸುಖನೋ ಹೋಗೋಣ ಅಂತ. ಬಟ್ ಆದರೆ ನಮ್ಮ ಗಾಡಿ ಮೈಲೇಜ್ಗಳೇ ಬರೋಲ್ಲ. ಮೈಲೇಜ್ 22-21 ಬರುತ್ತೆ. ಅದರಲ್ಲೂ ಪಿಕಪ್ ಇಲ್ಲ ಅಂದರೆ ಹೆಂಗೆ ಹೋಗೋಕ್ಕಾಗತ್ತೆ ಹೇಳಿ? ಅದರಲ್ಲೂ ಫಸ್ಟು ನಾನು ಮುಂದೆ ನೀವು ಮುಂದೆ ಅಂತ ಬೇರೆಯವ್ರಿಗೆ ಪೈಪೋಟಿ ಕೊಟ್ಟು ಹೊಡಿತಾ ಇದ್ದ ಗಾಡಿಗಳು ಇವು. 21ನೇ ಮಾಡಲು ಗಾಡಿ ಇದು. ಇವಾಗಲೂ ನಂಗೆ ಬಿಡೋಕ್ಕೆ ಇಷ್ಟ ಇಲ್ಲ ಗೈಸ್. ಎಲ್ಲ ಹೇಳ್ತಾರೆ ಈ ಗಾಡಿ ಕೊಟ್ಬಿಟ್ಟು ಬೇರೆ ಗಾಡಿ ತೊಗೊಬಿಡಿ, ಗ್ಯಾಸ್ ಗಾಡಿ ತೊಗೊಳ್ಳಿ, ಈಗ ಬರ್ತಾರ. ಬಟ್ ಇದರಷ್ಟು ಗಾಡಿ ಪವರು ಈಗ ಬರ್ತಾರ ಗಾಡಿಗಳಲ್ಲಿ ಪವರ್ ಇಲ್ಲ. ಬಟ್ ಏನು ಮಾಡಲಿ, ಕಷ್ಟನೋ ಸುಖನೋ ನಾನು ರಿಪೇರಿ ಮಾಡಿಸಿಲ್ಲ. ಅವ್ನು 1 ತಿಂಗಳು ಹಿಂದೆನೇ ಹೇಳ್ದ, ರಿಂಗ್ಸ್ ಹೋಗಿರ್ಬೋದು, ಗಾಡಿ ಬಂದಾಗಿಂದ ಇಂಜಿನ್ ಕೈ ಹಾಕಿಲ್ಲ, ಗೇರ್ ಬಾಕ್ಸ್ ಕೈ ಹಾಕಿಲ್ಲ, ನಿನ್ನ ಗಾಡಿ ಮಾಡಿಸು, ಟ್ರೈ ಮಾಡು ಅಂದ. ಬಟ್ ನಾನು ಯಾವುದಕ್ಕೂ ತಲೆ ಕೆಡಿಸೋ, ಸಣ್ಣ ಪುಟ್ಟ ಆಯಿಲ್ ಚೆನ್ನಾಗಿರೋದು ಹಾಕ್ಸ್ಕೊಳ್ತಾ ಇದ್ದೀನಿ, ಆಯಿಲ್ ಮೇಂಟೈನ್ ಮಾಡ್ತಾಯಿದ್ದೀನಿ, ಬೇರೆದೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀನಿ, ಅದರಲ್ಲೇ ರನ್ ಮಾಡ್ತಾಯಿದ್ದೀನಿ ಗಾಯ್ಸ್. ಬಟ್ ಆದರೆ ಕಷ್ಟ ಹೆಂಗೆ ಸಾಲದ ಸುಳಿಗೆ ಹೆಂಗೆ ತಿರ್ಕೊಳ್ತೀವಿ ಅಂದರೆ ಅದನ್ನು ತೀರ್ಸೋಕೆ ಇನ್ನೊಬ್ರನ್ನ ತೀರ್ಸೋಕೆ ಇನ್ನೊಂದು. ಬಟ್ ಮನೆಗೆ ಏನು ಸಾಲ ಇಲ್ಲ ಅಂತ ನಾವು ತೋರಿಸ್ಕೊಳ್ತಾ ಇರ್ತೀವಿ. ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಈ ಪೋಟ್ರು ಬಾಡಿಗೆ ನಂಬ್ಕೊಂಡು ನಾವು ಬೆಂಗಳೂರಿಗೆ ಬಂದು ಊರು ಬಿಟ್ಟು ಬಂದಾಯಿತು, 15 ವರ್ಷ ಆಯಿತು, ಏನಿಲ್ಲ. ಬಟ್ ಆದರೆ ಈ ಬಾಡಿಗೆಗಳನ್ನ ಹೆಂಗೆ ಯಾವ ಥರ ಮಾಡ್ತಾಯಿದ್ದಾನೆ ಈ ಪೋಟ್ರನ್ನು, ಕುಂತ್ಕೊಂಡು ದುಡ್ಡು ತಿನ್ನೋ ನನ್ನ ಮಗ ಅಂದರೆ ಬೆಂಗಳೂರಲ್ಲಿ ಅವನು ಒಬ್ಬನೇ ಇರಬೇಕು. ಡ್ರೈವರ್ಗಳನ್ನ ಪ್ರಾಣ ಹಿಂಡಿ ದುಡ್ಡು ತಿಂತಾರ ನನ್ನ ಮಗ ಅಂದರೆ ನನ್ನ ಮಗ ಅವನು ಒಬ್ಬನೇ ಇರ್ಬೋದು. ಡ್ರೈವರ್ಗಳಿಗೆ ಮೋಸ ಮಾಡಿ ತಿಂತಾರೋನು ಅಂದರೆ ಅವನು ಒಬ್ಬನೇ ಇರಬೇಕು. ಬಟ್ ನಾವು ಇದನ್ನು ಏನಾದ್ರು ನಾವು ಕೇಳೋಕೆ ಹೋಯ್ತು ಅಂದರೆ, ಬಟ್ ಆದರೆ ಅವ್ರು ಏನಂತಾರೆ, ಆದರೆ ಡ್ಯೂಟಿ ಮಾಡಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾರೆ. ಏನು ಮಾಡೋದು ಹೇಳಿಗಳೇನ? ಅದಾದಮೇಲೆ ಬೆಳಿಗ್ಗೆ ಒಂದು ಡ್ಯೂಟಿ ತೊಗೊಂಡೆ. ಬೆಳಗ್ಗೆ ಒಂದು ಡ್ಯೂಟಿ, ಅದು ನಮ್ಮ ಮನೆಯಿಂದನೇ ಡ್ಯೂಟಿ ಬೀಳ್ತು ಗೈಸ್. ಅವ್ರು ಎಷ್ಟು ಕಸ್ಟಮರು ಹೆಂಗೆ ಆವಾಜ್ ಆಗ್ತಾಯಿದ್ದಾನೆ ಅಂದರೆ, 4 ವರ್ಷದಿಂದ ನಾನು ಆರ್ಡ್ರ್ ಆಗ್ತಾಯಿದ್ದೀನಿ, ಯಾರು ನನ್ನ ಮಗನೂ ನೀನು ಇನ್ನಂಗೆ ಮಾತಾಡಿಲ್ಲ ಅನ್ನೋ. ಅದು ಗೈಸ್ ಏನಾಯಿತು ಅಂತ ಹೇಳ್ತೀನಿ ಕೇಳ್ರಿ. 4 ಬ್ಯಾಗ್ ಹಾಕಿದ್ದಾನೆ. ಆ 4 ಬ್ಯಾಗ್ ವ್ಯಾಲ್ಯೂ ಬಂದು 2,80,000 ರೂಪಾಯಿ ಆಗುತ್ತೆ. ಆ ಪಿನ್ನು ನನ್ನ ಹತ್ರ ಇದೆ, ನಾನು ಅದರ ಬಿಲ್ ನನ್ನ ಹತ್ರ ಇವಾಗಲೂ ಇದೆ, ಫೋಟೋ ಹೊಡ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲ ಗಾಡಿ ಲೋಡ್ ಆಯಿತು. ಲೋಡ್ ಆದಮೇಲೆ ಬಿಲ್ ಕೊಟ್ಟರು ಕೈಗೆ, ಲಾಕ್ ಮಾಡಿದೆ. ನಾನು ಮೂವ್ ಮಾಡೋಕ್ಕೋಸ್ಕರ ನಾನು ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ. ಈಗ ಹೊಸದು ಸ್ಟೈಲ್ ಏನು ಮಾಡ್ತಾಯಿದ್ರೆ ಗೊತ್ತಾ ಪೋಟ್ರಲ್ಲಿ, ಕಸ್ಟಮರ್ ಕೇಳಿದ್ರೆ ಟ್ರಿಪ್ ಸ್ಟಾರ್ಟ್ ಮಾಡಬೇಕಂತ. ನಾನು ಟ್ರಿಪ್ ಸ್ಟಾರ್ಟ್ ಮಾಡಿ, ಕಸ್ಟಮರ್ ಕೇಳ್ಬಿಟ್ಟು ನೀವು ಟ್ರಿಪ್ ಸ್ಟಾರ್ಟ್ ಮಾಡಿದ್ರೆ ಏನಕ್ಕೆ ಕ್ಯಾನ್ಸಲ್ ಮಾಡಲಿಲ್ಲ ನೀವು ಅಂತ ನಮ್ಮ ಪೋಟ್ರ್ ಕಂಪ್ನಿಯಿಂದ ನಮಗೆ ದಬ್ಬಾಳಿಕೆ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಿದ್ದು ಐಡಿಯಾನ ಹೇಳ್ರಿ, ಬಿಲ್ನ ವಾಟ್ಸಪ್ ಮಾಡ್ಕೊಂಡಿದ್ದೆ, ಫೋಟೋ ತೊಗೊಂಡಿದ್ದೆ, ಐಟಮ್ನು ಕಸ್ಟಮರ್ ಫೋಟೋನು ತೊಗೊಂಡಿದ್ದೆ. ಆರ್ಡ್ರ್ ಯಾವುದೇ ಕಾರಣಕ್ಕೂ ನಾನು ಕ್ಯಾನ್ಸಲ್ ಮಾಡಲ್ಲ. ಕಸ್ಟಮರ್ ಕೇರಿಂದ ಹೇಳ್ತಾವ್ರೆ ಡ್ರೈವರ್ಗೆ ಹೇಳಿ ಕ್ಯಾನ್ಸಲ್ ಮಾಡೋಕ್ಕೆ ಅಂತ. ಎಂಥ ಕಳ್ಳನ ಮಕ್ಳು ಇರಬೇಕು ಪೋಟ್ರ್ ಕಂಪ್ನಿಯವ್ರು ಹೇಳಿ. ನಾವು ಏನಾರು ಆರ್ಡ್ರ್ ಕ್ಯಾನ್ಸಲ್ ಮಾಡೋಕ್ಕೆ ಹೋದರೆ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಅದರಲ್ಲೂ ಮಿಸ್ ಆರ್ಡ್ರ್ ಆದರೆ ಪರ್ಫಾರ್ಮೆನ್ಸ್ ಎಲ್ಲ ಡೌನ್ ಆಗ್ತಾಯಿದೆ. ಇನ್ನು ಪುಡ್ಕೋಸಿ ಈ ಬಾಡಿಗೆಗಳೆಲ್ಲ ನಂಬ್ಕೊಂಡು ಹೋದರೆ ಕಸ್ಟಮರ್ಗಳು ಈ ಥರ ಮಾಡಿದ್ರೆ ಡುಬಾಗ್ತಾರ. ಆ ಯಪ್ಪ ಏನು ಮಾತಾಡ್ತಾನೆ, 4 ವರ್ಷದಿಂದ ಹಂಗೆ ಹೊಡಿತಾ ಇದ್ದಾನಂತೆ, ಹಂಗೆ ಕಳಿಸ್ತಾನಂತೆ ಪೋಟ್ರಲ್ಲಿ. ನಾನು ಅದೇ ಹೇಳಿದೆ, 4 ವರ್ಷ ಅಲ್ಲ ಸ್ವಾಮಿ, 5 ವರ್ಷದಿಂದ ನಾನು ಬಾಡಿಗೆ ಹೊಡಿತಾ ಇದ್ದೀನಿ, ನನ್ನ ಮಗನು ಈ ಥರ ಮಾಡಿಲ್ಲ. ಸರಿ ಬಿಡಿ, ನಾನು ತಗೊಂಡೋಗ್ತೀನಿ, ಹಾಕಿ ಗಾಡಿ ಅಂದ್ರೆ ಹೆಂಗೆ ಅವನು ಇನ್ನೊಬ್ಬ ಬಂದು ಅವ್ನ ಫ್ರೆಂಡ್ಸ್ ಬಂದು ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಲಿಲ್ಲ. ಸರ್ ಎಂಡ್ ಮಾಡಿ ನಾನು ಏನಿದೆ ಅಮೌಂಟು ಕೊಡ್ತೀನಿ, ಹಾಕೊಂಡು ಹೋಗ್ಬೇಡಿ ಅಂತ. ಸರಿ ಅಂದ್ಬಿಟ್ಟು ಐಟಮ್ ಇಳಿಸ್ಕೊಂಡ್ರು. 250 ರೂಪೀಸ್ ಬಂತು. ಅದಕ್ಕಿಂತ ಮುಂಚೆ ನಾ ಕಸ್ಟಮರ್ ಕೇರ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅದೇ ಕಸ್ಟಮರ್ ವಿನಯ್ ಅನ್ನೋರು ಕಂಪ್ಲೇಂಟ್ ಮಾಡಿದರು ಕಸ್ಟಮರ್ ಕೇರ್ಗೆ, ಈ ಥರದ ಆಟೋ ರಘು ಅಂತ ಹಿಂಗೆ ಮಾಡಿದ್ದಾರೆ, ಆರ್ಡ್ರ್ ಕ್ಯಾನ್ಸಲ್ ಮಾಡಲಿಲ್ಲ, ದುಡ್ಡು ಇಸ್ಕೊಂಡು ಹೋಗಿದ್ದಾರೆ ಅಂತ. ನಾನು ಇಸ್ಕೊಂಡು ಹೋಗಿದ್ದೆಷ್ಟು 260 ರೂಪಾಯಿ. ನನಗೆ ಬಿದ್ದಿದ್ದೆಷ್ಟು 500 ಚಿಲ್ಲರೆ. ಅದು ಎಂಡ್ ಮಾಡಿದೆ, 260 ರೂಪಾಯಿ ಬಂತು, ಅದನ್ನು ಇಸ್ಕೊಂಡು ಹೋದೆ. ಕಸ್ಟಮರ್ ಕೇರಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಫೋನ್ ಬಂತು, ನಾನು ರಿಸೀವ್ ಮಾಡಿದ್ದಕ್ಕೆ ಮೇಡಮ್ ಹೇಳಿ ಅಂತ ಹೇಳಿದೆ. ನೀವು ಬೆಳಗ್ಗೆ ಒಂದು RR ನಗರದಿಂದ ಒಂದು ಆರ್ಡ್ರ್ ಮಾಡೋಕ್ಕೆ ಹೋಗಿದ್ರಿ, ಏನಾಯಿತು ಅದು ಹೇಳಿ ಮೇಡಮ್, ಕಂಪ್ಲೇಂಟ್ ಮಾಡಿರ್ಬೋದಲ್ವ ನಿಮಗೆ. ಅದಕ್ಕಿಂತ ಮುಂಚೆ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೆ ಕಸ್ಟಮರ್ ಕೇರ್ಗೆ. ಸರಿ ಅಂದ್ಬಿಟ್ಟು ಅವ್ರು ಏನು ಅಂತ ಹೇಳಿದ್ದಾರೆ, ಆರ್ಡ್ರ್ ಕ್ಯಾನ್ಸಲ್ ಮಾಡಬೇಕಂತೆ. ನಾವು ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ಗೈಸ್, ಡ್ರೈವರ್ಗಳು, ನಮ್ಮ ಪೋಟ್ರ್ ಡ್ರೈವರ್ಗಳು ನನ್ನ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರೆ ಪೋಟ್ರಲ್ಲಿ ಏನಾಗುತ್ತೆ, 6 ಅವರ್ ಆರ್ಡ್ರ್ಗಳು ಬರೋಲ್ಲ, ನಿಮಗೆ ಗೊತ್ತಿರುತ್ತೆ. ಅದು ಬಿಟ್ಟರೆ ಸಸ್ಪೆಂಡ್ ಆಗೋ ಮುನ್ಸೂಚನೆ ಇರುತ್ತೆ ನಮಗೆ, ಅಲ್ವಾ ಗೈಸ್? ನಾ ಹೇಳಿದ ತಪ್ಪ ನಿಜನ ಹೇಳಿ ಗೈಸ್. ಅದಾದಮೇಲೆ ಅವ್ನ ಪಾರ್ಟಿ ಏನೂ ಮಾತಾಡ್ತಾನೆ ಇಲ್ಲ, ಲೈನಲ್ಲಿದ್ದಾರೆ ಅಷ್ಟೇ.
ನಮ್ಮ ಪೋಟ್ರ್ ಕಂಪ್ನಿಯಿಂದ ಮಾತಾಡಿದೆ ನೋಡಿ ಮೇಡಮ್, ನನ್ನ ಮಾತಲ್ಲಿ ಸುಳ್ಳಿದ್ರೆ ನಾನು ಐ ಡಿ ಸಸ್ಪೆಂಡ್ ಮಾಡಿ. ಏನಾಯ್ತು ಹೇಳಿ, ಐಟಮು ಹಾಕೊಂಡ್ಮೇಲೆ ಬಿಲ್ಲು ಕೇಳಿದೆ, ಬಿಲ್ಲು ಹಾಕೊಂಡು ಡೋರ್ ಲಾಕ್ ಮಾಡ್ಕೊಂಡು ಹಿಂದೆ ಲಾಕ್ ಮಾಡ್ಕೊಂಡು ಸರ್ ನಾನು ಹೋಗ್ಬೋದು, ಹೋಗಿ ಸರ್ ಈಗ ಅಂದಾಗ ಬಿಲ್ ಪಿನ್ ಮಾಡಿಕೊಟ್ಟಿದ್ರು. ಆ ಬಿಲ್ಲನ್ನ ಚೆಕ್ ಮಾಡ್ತಾ ಇರಲಿಲ್ಲ. ಬಿಲ್ಲು ಪಿನ್ ಮಾಡಿ ಚೆಕ್ದಾಗ ಪಿನ್ ಓಪನ್ ಮಾಡಿ, ಏನಕ್ಕೆ ಬಿಲ್ ಓಪನ್ ಮಾಡಿದ್ರೆ ಚೆಕ್ ಮಾಡಬೇಕಲ್ಲ, ಬಿಲ್ ಏನು ಬಿಲ್ ಇದು, ಎಷ್ಟು ಐಟಮ್ ವ್ಯಾಲ್ಯೂ ಏನಂತ ನಾವು ನೋಡಬಾರ್ದ. ಅದನ್ನು ನೋಡಿದಾಗ 2,80,000 ಇತ್ತು ಗೈಸ್. ಅದನ್ನು ಹಂಗೆ ಹೊಸಬ್ರು ಈಗಿನ ಡ್ರೈವರ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಹೊಸಬ್ರು ಆಟೋ ಹಾಕೋತಾರೆ, ಅವ್ರ ಬಿಸ್ನೆಸ್ ನಡೀತಲ್ಲ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ದಯವಿಟ್ಟು ಈಗಿನ ಡ್ರೈವರ್ಗಳು ಹೇಳ್ತಾ ಇದ್ದೀನಿ ಕೇಳ್ರಿ, ತಪ್ಪಿ ಟ್ಯಾಕ್ಸ್ ಆಫೀಸರ್ಗೆ ಗಾಡಿ ತಗೊಳಾಕೋತು ಅಂದರೆ ನಿಮ್ಮ ಗಾಡಿಗಳು ಬರಲ್ಲ ಈಚೆ. ಪರ್ಮನೆಂಟಾಗಿ ಹೇಳ್ತಾ ಇದ್ದೀನಿ ಕೇಳ್ರಿ. ಅವರು ಇಲ್ಲ ಕಸ್ಟಮರ್ ಬೇಕು ನಿಮ್ಗೆ ಗೊತ್ತಾಗಲ್ವ, ನೀವು ಬಯಸ್ಕೋತೀರಾ, ಅದಾದಮೇಲೆ ಮತ್ತೆ ಕಂಪ್ಲೇಂಟ್ ಆಗುತ್ತೆ ಪೋಟ್ರೋರು ಏನಂತಾರೆ ಹೇಳ್ರಿ, ನೀವು ಚೆಕ್ ಮಾಡಿ ತೊಗೊಂಡೋಗ್ಬೇಕಾಯ್ತು ಐಟಮ್ನ, ನಿಮ್ಗೆ ಅಷ್ಟು ಲೆಕ್ಕ ಬರಲ್ವಾ, ವ್ಯಾಲ್ಯೂ ಇದು ಏನು ಐಟಮ್ ಅಂತ ನಿಮ್ಗೆ ಕೇಳೋಕ್ಕೆ ಬರಲ್ವಾ. ಈಗ ನನ್ನ ಜೊತೆ ಹೇಳ್ತಾ ಇರೋದು ಕಸ್ಟಮರ್ಗಳು, ಈಗ ಪೋಟ್ರ್ ಕಂಪ್ನಿಯಿಂದ ಏನು ಕಸ್ಟಮರ್ ಕೇಳ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದ್ರಾ ಟ್ರಿಪ್ನ, ಈಗ ಅದು ಬೇರೆ ಹೊಸ್ತಾ, ಅದು ಇನ್ನು ಮೊದಲಿಂದನೇ ಇತ್ತು, ಬಟ್ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಆದರೆ ಗೆಳೆಯರೆ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಕಸ್ಟಮರ್ನ ಕೇಳ್ಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡೋಣ ಸರ್, ಟ್ರಿಪ್ ಸ್ಟಾರ್ಟ್ ಮಾಡೋದಾ ಬೇಡವಾ, ಅಥವಾ ನಿಮ್ಮ ಮುಂದೆ ಇನ್ನೊಂದು ಸ್ವಲ್ಪ ಅಲ್ಟೆ ಹೊಡಿತಾ ಕೈ ಕಟ್ಟೆ ಹಾಕೊಂಡು ಕೂತ್ಕೊಳ್ಳೋದಾ ಸರ್, ಹಂಗೆ ಕೇಳಬೇಕೀಗ. ನೋಡಿ ಗೆಳೆಯರೆ, ಅಷ್ಟಾಗತ್ತೆ ನಮ್ಮ ಡ್ರೈವರ್ಗಳ ಪಾಡು. ಸ್ವಲ್ಪ ಇನ್ನು ಮುಂದೆ ಯಾರು ಎಚ್ಚರಿಕೆಯಾಗಿರಿ. ನೋಡೋಣ, ನನ್ನ ಗಾಡಿ ಎಲ್ಲಿ ಕೈ ಕೊಡುತ್ತೆ ಏನು ಅಂತ ಗೊತ್ತಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಹೋಗೋಷ್ಟು ಹೋಗಲಿ. ಅಪ್ಪಿರೋ ಕಡೆ ಅವಾಯ್ಡ್ ಮಾಡ್ಕೊಂಡು ಹೋಗಬೇಕು. ಆ ರೋಡೇ ಲೆಸ್ ಮಾಡಿಬಿಡ್ತಾ ಇದ್ದೀನಿ, ಅಪ್ಪಿರೋ ಕಡೆನೇ ಹೋಗ್ತಾಯಿಲ್ಲ, ಬೇರೆ ರೋಡಿಗೆ ತೊಗೊಳ್ತಾ ಇದ್ದೀನಿ. 1-2-3 ಕಿಲೋಮೀಟ್ರ್ ಲಾಂಗ್ ಆಗುತ್ತೆ. ನೋಡೋಣ ಗಾಡಿ ಎಲ್ಲಿ ಕೈ ಕೊಡುತ್ತೆ, ಎಲ್ಲಿ ಸೀಸ್ ಆಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ಮುಂದಿನ ವೀಡಿಯೋದಲ್ಲಿ ನಾನು ಗಾಡಿನ ಪ್ರಾಬ್ಲಮ್ ಅಂದಾಗ ನಾನು ವೀಡಿಯೋ ಮಾಡಾಕ್ತೀನಿ. ಓಕೆ, ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಸಾರಿ ಗೈಸ್, ಗುಡ್ ನೈಟ್ ಆಗಿಲ್ಲ, ಗುಡ್ ಈವ್ನಿಂಗ್ ಗೈಸ್. ಓಕೆ ಗೈಸ್, ಬಾಯ್ 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 ಬಾಯ್.